ಜಾಸ್ತಿ ಆಯ್ತು ಒಂದು ಏನೆಲ್ಲ ಮಾತಾಡ್ತಾನಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೋ. ನೀನೀಗ ಕೂಗಾಡ್ತಾ ಇರೋದ್ನ ಅಪ್ಪ ಏನಾದ್ರು ಕೇಳಿಸ್ಕೊಂಡ್ರೆ ಬೇಷ ಮಾಡ್ಕೋತಾರೆ. ವಲ್ಲಭ, ಎಲ್ಲದಕ್ಕೂ ಉತ್ತರ ಸಿಟ್ಟಲ್ಲ ಕಣೋ. ಅವ್ರು ಆ ಥರ ಎಲ್ಲ ಮಾತಾಡಿದ್ರೆ ನಮಗೇನು ಕೋಪ ಬರಲ್ಲ ಅಂದ್ಕೊಂಡಿದ್ಯಾ? ಆದರೆ ಸುಮ್ಮನಿರ್ತೀವಿ ಅಪ್ಪನಿಗೋಸ್ಕರ. ಎಷ್ಟೆಲ್ಲ ಮಾತಾಡ್ತಾನೋ. ಇವತ್ತು ಅವ್ನು ಹುಟ್ಟಿಲ್ಲ ಅನ್ಸ್ಬೇಕಾಗಿತ್ತು. ಅಪ್ಪನ ಬಗ್ಗೆ ಮಾತಾಡಕ್ಕೆ ಅವ್ನ್ಗೆ ಎಷ್ಟು ಧೈರ್ಯ ಇದೆ? ಏನ್ ಅನ್ಕೊಂಡಿದ್ದಾನೆ ಅವ್ನು? ಏನೋ ಅಂದೆ ನೀನು? ಏನಂದೆ? ಹುಟ್ಲಿಲ್ಲ ಅನ್ನಿಸ್ಬಿಡ್ತೀಯ? ನೀನೇನ್ ದೊಡ್ಡ ರೌಡಿನ? ಅವಾಗ್ಲಿಂದ ಕೂಗಾಡ್ತಾ ಇದೆಯಾ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ಇದೇ ನಾನು ನಿನ್ ಕಲ್ಸ್ಕೊಟ್ಟಿದ್ದ ಸಂಸ್ಕಾರ? ಓದ್ತಾ ಇರೋ ಹುಡುಗ ನೀನು, ಭವಿಷ್ಯ ಕಟ್ಕೋಬೇಕಾದವನು. ಈ ಹಾಡ್ರಗಳ ಕಟ್ಕೊಂಡು ಏನೋ ಸಾಧಿಸ್ತೀಯಾ? ಭಾವ, ಅದವ್ರು ನಿಮ್ ಬಗ್ಗೆನೇ ಮಾತಾಡಿದ್ರು. ಅದಕ್ಕೆ ಊರು ಅಂದ್ಮೇಲೆ 10 ಜನ 10 ತರ ಮಾತಾಡ್ತಾರೆ. ಹಾಗಂತ ಎಲ್ಲರ ಮೇಲೆ ಜಗಳಕ್ಕೆ ಹೋಗ್ತೀಯ ನೀನು? ಆಗ ಊರ್ ಜನ ಏನಂತಾರೆ ನಿನಗೆ? ಪುಂಡ ಅಂತಾರೆ. ನೀನ್ ಹಾಗೆ ಅನ್ನಿಸ್ಕೊಳಕ ನಾನು ಹಗಲು ರಾತ್ರಿ ನಿನ್ನ ಕಷ್ಟಪಟ್ಟು ಬೆಳೆಸಿರೋದು. ಹೇಳ ಹೇಳ. ರೀ, ಹೋಗ್ಲಿ ಬಿಡ್ರಿ. ಏನೋ ಗಲಾಟೆ ಆಯ್ತಲ್ಲ, ಕೋಪದಲ್ಲಿ ಕೂಗಾಡ್ಬಿಟ್ಟಿದ್ದಾನೆ. ಗಿರ್ಜಾ, ನೀ ಸುಮ್ಮನೆ ಇರು. ಏ ವಲ್ಲಭ, ಇಲ್ಲಿ ಕೇಳಿಸ್ಕೊಳ. ನಾವೆಷ್ಟೇ ಸ್ವಚ್ಛವಾಗಿರ್ಬೇಕು ಅಂದ್ರೂ ನಮ್ಮನ್ನ ಕಂಡ್ರೆ ಆಗದೆ ಇರೋರು ನಮ್ಮ ಮುಖಕ್ಕೆ ಮಸಿ ಬರೆದು ಸಿಟ್ಟು ಬರೆಸ್ತಾರೆ. ಬುದ್ಧಿವಂತರಾದವರು ಮಸಿ ಒರೆಸ್ಕೋತಾರೆ ಹೊರತು ಸಿಟ್ಟಲ್ಲಿ ತಲೆ ಕತ್ತರಿಸ್ಕೊಳ್ಳಲ್ಲ. ಈ ಜೀವ ಇರೋವರೆಗೂ ನನ್ನ ಪಾಲಿಗೆ ಈ ಜಗಳ ತಪ್ಪಿದ್ದಲ್ಲ. ಅದು ನನ್ನ ಹಣೆ ಬರ, ನಾನು ನೋಡ್ಕೋತೀನಿ. ನನ್ನ ಯಾವ ಮಕ್ಕಳಿಗೂ ನನ್ನ ಹಣೆ ಬರ ಮುಳ್ಳಾಗಬಾರದು. ಅವ್ರು ಇನ್ನೊಂದ್ಸಲ ಕೂಗಾಡ್ತಾರೆ ಹಾರಾಡ್ತಾರೆ ಅಂತ ನೀನೇನಾದ್ರೂ ಮುಂದುವರೆದ್ರೆ ನಾ ಸುಮ್ಮನೆ ಇರೋದಿಲ್ಲ. ಕೊಚ್ಚೆಗೆ ಕಲ್ಲೆಸೆಯೋದು ಸಾಧನೆ ಅಂತ ಅನ್ನಿಸ್ಕೊಳ್ಳಲ್ಲ. ಅಂತ ಕೆಲಸ ಮಾಡಿ ಕೆಸರನ್ನ ಮೈಗಂಟಿಸ್ಕೋಬೇಡ. ಇನ್ನೊಂದು ಸಲ ಜಗಳ ಅಂತ ಏನಾದ್ರೂ ಹೋದ್ರೆ ಅಷ್ಟೇ. ಕಾತ್ಯಾಯಿನಿ ಮಹಾಮಾಯಿ ಮಾಧವ ಬಂದಪ್ಪ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳಮ್ಮ. ಮಾಧವ, ಏನು ಇದು? ನಿನಗಿಷ್ಟವಾದ ಹಸಿರು ಗಾಜಿನ ಬೆಳೆಗಳು. ನನ್ನ ಬಂಗಾರ. ಕೇಶವ ಎಲ್ಲುದಾ? ಕೇಶವ, ನಾನು ಇಲ್ಲೇ ಇದ್ದೀನಿ. ಹ್ಯಾಪಿ ಬರ್ತ್ಡೇ. ನನ್ನ ಕಡೆಯಿಂದ ನಿನಗೆ ಏನು ಗಿಫ್ಟ್ ಬೇಕು ಕೇಳು. ಅಕ್ಕಿ ಮೂಟೆ ಎಷ್ಟು ಭಾರವಾಗಿರ್ಬೇಕಾ, ಅಡಿಕೆ ಎಷ್ಟು ಕಾಸ್ಟ್ಲಿ ಆಗಿರ್ಬೇಕಾ? ನೀವೆಲ್ಲ ನನ್ನ ಜೊತೆ ಇರುವಾಗ ನನಗಿನ್ಯಾವ ಗಿಫ್ಟ್ ಬೇಕು? ನೀವೇ ಸಾಕು. ಅಮ್ಮ, ನನ್ನ ಕಾಲೇಜ್ ಮುಗಿಸಿ ಜಾಬ್ ಸಿಕ್ಕಿ ಫಸ್ಟ್ ಸ್ಯಾಲ್ರಿ ಬರುತ್ತಲ್ಲ, ಅವ್ರು ನಿಂಗೆ ಹೊಸ ಮೈಸೂರು ಸಿಲ್ಕ್ ಸಾರಿ ಕೊಡಿಸ್ತೀನಿ. ಓಕೆನಾ? ಆಯ್ತು ಬಂಗಾರಿ, ಹಾಗೆ ಮಾಡು. ವಲ್ಲಭ ಎಲ್ಲೋ? ವಲ್ಲಭ, ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಅಮ್ಮ. ಹ್ಯಾಪಿ ಬರ್ಡೇ ಅಕ್ಕ. ಅಯ್ಯಯ್ಯೋ, ನೀವಿಬ್ರು ಇನ್ನೂ ಸ್ನಾನ ಮಾಡಿಲ್ವಾ? ನಿಮ್ಮಪ್ಪ ಬರೋ ಹೊತ್ತು ಕಂಡ್ರು. ಹೋಗಿ ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ. ಅಕ್ಕ, ಬಾವ ಯಾವಾಗ್ಲೂ ನಾವಿಬ್ರು ಸ್ನಾನ ಮಾಡಿರ್ತೀವೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾರೋ, ಅಥವಾ ಇವತ್ತು ನಿನ್ನ ಬರ್ತ್ಡೇ ವಿಶ್ ಮಾಡಿದ್ರು ಇಲ್ವೋ? ಇಲ್ಲ ಕಣೋ, ಅವ್ರು ನಂಗೆ ಇನ್ನೂ ವಿಷಯ ಮಾಡಿಲ್ಲ. ಹತ್ತರಿ ಅಲಕಾರದ್ನ ಅನ್ಕೊಂಡೆ ಹೀಗೆ ಆಗಿರುತ್ತೆ ಅಂತ. ಅಲ್ಲ ಅಮ್ಮ, ಅಪ್ಪ ಏನಾದರೂ ನಿನ್ನ ಬರ್ತಡೇನ ಮರ್ತ್ಬಿಟ್ರಾ ಹೇಗೆ? ಏ ಕೇಶವ, ಯಾಕೋ ಹಾಗೆ ಹೇಳ್ತೀಯಾ? ಅವ್ರು ನನ್ನ ಬರ್ತಡೇನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇರು, ಅವ್ರು ಬಂದು ನನಗೇನಾದರೂ ಕೊಟ್ಟು ನನ್ನ ಬರ್ತ್ಡೇಗೆ ವಿಶ್ ಮಾಡ್ತಾರೆ. ನಮ್ಮ ಭಾವನ ಹೆಸರು ನಂದ, ನೆನೆಸ್ಕೊಂಡು ಅಕ್ಕ ಆನಂದ. ಏ, ನಿಮ್ಮಪ್ಪ ಬಂದ್ರು ಅನ್ಸುತ್ತೆ ಕಣೋ. ನೀವಿಬ್ರು ಇನ್ನೂ ಸ್ನಾನ ಮಾಡಿಲ್ಲ. ಹೋಗ್ರೋ, ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ.
ಅಲ್ರೋ ಅಮ್ಮ ಯಾಕೆ ಆ ಥರ ನಾಚ್ಕೊಂಡು ಹೋದ್ರು? ಅಯ್ಯೋ ಈ ಸಣ್ಣ ಮಗುಗೆ ಏನೂ ಅರ್ಥ ಆಗಿಲ್ಲ ಪಾಪ. ಹೋಗಪ್ಪ ಕಂದಂಗೆ ಅರ್ಜೆಂಟ್ ಹೊಡಿತಾರೆ, ಬಿಡಿಸಿ ಬಿಡಿಸಿ ಹೇಳು ವಿಷಯನ. ಅಮ್ಮ ಅಪ್ಪನ ಹತ್ರ ವಿಶ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಕಣೋ. ಅಪ್ಪ ರೊಮ್ಯಾಂಟಿಕ್ ಆಗಿ ಯಾವ ರೇಂಜ್ ಅಲ್ಲಿ ಅಮ್ಮಂಗ್ ವಿಶ್ ಮಾಡ್ತಾರೆ ಅಂತ ನಾವೆಲ್ಲ ನೋಡೋಣ.